ಈಗ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಯುತ ಬಿ.ವೈ. ರಾಘವೇಂದ್ರ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಇತ್ತು, ಈಗ ನೋಡಿ ವ್ಯತ್ಯಾಸಗಳು ಏನಾಗುತ್ತೆ. ಅವರು ಜಿಲ್ಲಾ ಕಾರ್ಯದರ್ಶಿ, ಸುಮಲತಾ ಭೂಪಾಳಂ ಅವರು ಮಹಿಳಾ ಮೋರ್ಚಾದ ಜಿಲ್ಲಾ ಇವರು ಉಪಸ್ಥಿತರಿದ್ದಾರೆ. ಇದಲ್ಲದೆ ಮಹಿಳಾ ಮೋರ್ಚಾದ ಮಂಡಲ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ನಿನ್ನೇನು ಕರಡು ಪ್ರತಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಒಂದು ಕ್ಷೇತ್ರ ಮರು ವಿಂಗಡಣೆ ಬಂದಂಥ ಎಲ್ಲ ನಮ್ಮ ಜಿಲ್ಲೆಯ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ ಮತ್ತು ನಮ್ಮ ಮಂಡಲ, ನಮ್ಮ ತಾಲೂಕು ಶ್ರೀಮತಿ ಮಂಜುಳಾ ಭದ್ರಾವತಿ ಇವರು ಜಿಲ್ಲಾ ಸಮಿತಿ ಸದಸ್ಯರು. ಇಲ್ಲ ಸರ್, ಇದೊಂದು ಒಳ್ಳೆಯ ಅವಕಾಶ. ಗುಜರಾತಿಂದ ಹಿಡಿದು ವೆಸ್ಟರ್ನ್ ಘಾಟ್ ಅಪ್ ಟು ಕೇರಳದವ್ರಿಗೆ ಏನು ಬಂದಿದೆ, ಪೂರ್ತಿ ಇಲ್ಲಿ ಜಿಯೋಗ್ರಫಿಕಲಿ ಇಲ್ಲಿ ಪಾಪ್ಯುಲೇಷನನ್ನು ಕ್ರೈಟೀರಿಯಾ ತೆಗೆದುಕೊಳ್ಳದೆ ಪಾಪ್ಯುಲೇಷನನ್ನು ಕಮ್ಮಿನೂ ಆಗ್ಬೋದು. ಜಿಯೋಗ್ರಫಿಕಲಿ ದೊಡ್ಡ ಏರಿಯಾ ಇದೆ, ಅದೆಲ್ಲ ಎಲ್ಲದೂ ಕೂಡ ಭೌಗೋಳಿಕವಾಗಿ ದೊಡ್ಡದಾಗಿದೆ. ಸೊ ಇದನ್ನು ಗಣನೆಯನ್ನು ತೆಗೆದುಕೊಂಡು ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇನ್ನೊಂದು ಕ್ಷೇತ್ರವನ್ನು ಹೊಸನಗರ ಮಾಡಬೇಕು ಅನ್ನೋದು ನಮ್ಮದು ಕೂಡ ಒತ್ತಾಯ ಇದೆ ಸರ್. ಸೊ ಪೂರ್ತಿ ಈ ವೆಸ್ಟರ್ನ್ ಘಾಟ್ ಲೈನಿಗೆ ಬೇರೆ ಒಂದು ಕಾನೂನನ್ನು ತಂದು ಕ್ಷೇತ್ರವನ್ನು ಮರು ವಿಂಗಡಣೆ ಸಂದರ್ಭದಲ್ಲಿ ಶಕ್ತಿ ತುಂಬುವಂಥ ಕಾರ್ಯ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ಸರ್. ಅಂದರೆ ನಂಬರ್ ಆಫ್ ಸೀಟ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ಇದು ಪ್ರೋಸೆಸ್ ಮುಗಿಗೆ ಇನ್ನೂ 2 years ಬೇಕು ಸರ್. ಅದಾದ್ಮೇಲೆ ಕ್ಷೇತ್ರ ಮರು ವಿಂಗಡಣೆ, ಅದಾದಮೇಲೆ 1 ನೇಷನ್ 1 ಎಲೆಕ್ಷನ್ ಇವೆಲ್ಲ ಚರ್ಚೆಗಳು. ಸೊ ಅದು ಹೋಗ್ತಾ 2034 ಹೋಗ್ಬೋದು. ಸೊ ಆಗಬಾರ್ದು, ಇಂಪ್ಲಿಮೆಂಟ್ ಆಗಬೇಕು ಅನ್ನೋದೇ ಇದು ಸರ್. ಒಂದು ನಾನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಸಾಹೇಬರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಸೊ ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನನಗೆಲ್ಲ ಒಂದು ಕಡೆಗೆ ಅವರು ಬರೆದಂಥ ಪತ್ರ, ಇಂಡಿಗೋ ಮ್ಯಾನೇಜ್ಮೆಂಟಿಂದ ಬಂದಿದ್ದ ಪತ್ರ, ಶಾರ್ಟೇಜ್ ಆಫ್ ಫ್ಲೈಟು ಮತ್ತು ಪೈಲಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಂಗೆ ಸಿಕ್ಕಂಥ ಸುದ್ದಿ ಪ್ರಕಾರ ಹಿಂದೆ BJP ಸರ್ಕಾರ ಇದ್ದಾಗ ಶಿವಮೊಗ್ಗ ಬೆಂಗಳೂರು ಇದು ಉಡಾನ್ ಅಂಡರ್ನಲ್ಲಿ ಏನು ಬರಲ್ಲ, ಉಳಿದಂಥ ರೂಟಲ್ಲಿ ಉಡಾನಲ್ಲಿ ಬರುತ್ತೆ. ಸೊ ಅವು ಕೂಡ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಬಂದಿತ್ತು. ಪ್ಲಸ್ ನಮ್ಮ ಸರ್ಕಾರದಿಂದ ಪರ್ ಸೀಟ್ 50%ಗಿಂತ ಕಮ್ಮಿ ಆಯಿತು ಅಂದರೆ ಆ ರಿಮೈನಿಂಗ್ ಸೀಟ್ಸಿಗೆ ಪರ್ ಸೀಟ್ಗೆ 500 ರೂಪೀಸ್ ಕೊಡಬೇಕು ಪರ್ ಡೇ ಅನ್ನೋದು ಕೂಡ ಅಗ್ರಿಮೆಂಟಲ್ಲಿ ಮಾಡಿ 2 ವರ್ಷ ನಾವು ಕೊಟ್ಟಿದ್ದೀವಿ. ಸೊ ಆ ಅಗ್ರಿಮೆಂಟ್ ಮೊನ್ನೆ 25ನೇ 2025 ಮುಗೀತು. ಆದರೂ 1 ವರ್ಷ ಹಾಗೆ ರನ್ ಮಾಡಿದ್ದಾರೆ. ಹಾಗಾಗಿ ನಾನು MB ಪಾಟೀಲ್ರವರಿಗೆ, ಗೌರವಾನ್ವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಬೈ ಎಲೆಕ್ಷನಲ್ಲಿ ಬ್ಯುಸಿ ಇದ್ದರು, ಫೋನಲ್ಲಿ ಸಿಗೋದು ಕಷ್ಟ ಆಗಿತ್ತು ಅಂತೂ ಕೊನೆಗೆ ಫೋನಲ್ಲಿ ಸಿಕ್ಕರು. ಒಂದು 8-10 ನಿಮಿಷ ಮಾತಾಡಿದ್ವಿ ಫೋನಲ್ಲಿ. ನನಗೆ ಸುದ್ದಿ ಇರೋ ಪ್ರಕಾರ ಬೀದರಲ್ಲಿ ಅಲ್ಲಿಯ ಒಂದು ಇಂಡಿಗೋ ಏರ್ಲೈನ್ಸಿಗೆ ಏನು ಯಡಿಯೂರಪ್ಪನವರು ಏನು VGF ಕೊಟ್ಟಿದ್ದರು ಅದೇ ಥರ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನಾನು ಹೇಳಿದೆ ಗೌರವಾನ್ವಿತ MB ಪಾಟೀಲ್ರಿಗೆ, ನೋಡಿ ಸರ್ ಅದು ಹೆಂಗೆ ರಾಜ್ಯ ಸರ್ಕಾರ ಕೊಡೋಕ್ಕೆ ಬರುತ್ತಪ್ಪ ಅಂತ ಅಂದರು. ನೋಡಿ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಿದ್ದಾರೆ, ನಿಮ್ಮ ಕಣ್ಮುಂದೆ ಇದೆ ಹಳೆ ಅಗ್ರಿಮೆಂಟು, ಅದನ್ನು ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡಿಕೊಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ, ಮಾಡ್ಬೋದು ಅಂತ ಅನಿಸುತ್ತೆ. ಮಾಡಬೇಕು, ಮಾಡಿದ್ರೆ ಅದು ನಮಗೆ ಈ ಲೈನ್ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಏರ್ಲೈನ್ಸ್ ಅವ್ರಿಗೆ ಅನಿಸಿರ್ಬೋದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಡಿಲೇ ಆಗ್ತಾ ಇದೆ, ಮತ್ತು ಮಾನ್ಸೂನು ರೈನಿ ಸೀಸನ್ ಬರ್ತಾ ಇದೆ. ನಂಬರ್ ಆಫ್ ಫ್ಲೈಟ್ಸು ಮಧ್ಯದಲ್ಲಿ ಬಂದು ಕ್ಯಾನ್ಸಲ್ ಆದಂಥ ಉದಾಹರಣೆಗಳು ಹೋದ ಮಾನ್ಸೂನಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇನ್ನೂ ಕೂಡ ಇವ್ರು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇನ್ನೂ ಪ್ರೊವೈಡ್ ಮಾಡಿಲ್ಲಲ್ಲ ಅಂತೇಳಿ ಅದು ಕೂಡ ಮನಸ್ಸಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ. ಸೊ ಈ ಎರಡೂ ವಿಚಾರ ಇಟ್ಕೊಂಡು ಏರ್ಲೈನ್ಸ್ ಅವರಿಗೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ.
ರಾಜ್ಯದ ಕಡೆಯಿಂದ ಆ VGF ಏನು ಕೊಡಬೇಕು ಅದನ್ನು ಇನ್ನೊಂದೆರಡು ವರ್ಷ ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಒತ್ತಾಯ ಮಾಡಿದ್ದೀನಿ. ಇನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಸರ್ ಇದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.